ಎಲ್ಲರೂ ಬಾಳಿ ಬದುಕಿದ ಸೂಫಿ ಸಂತರ ನಾಡಿನಲ್ಲಿಂದು ವಿವಿಧ ಧರ್ಮಗುರುಗಳ ಧರ್ಮ ಸಮ್ಮೇಳನ ನಡೀತಾ ಇದೆ. ನೋಡ್ಬೋದು ನೀವು, ಸಾಕಷ್ಟು ವಿವಿಧ ಧರ್ಮದ ಗುರುಗಳು ಈ ಒಂದು ಭವ್ಯವಾದ ಮೆರವಣಿಗೆ ಅಂದರೆ ಮಲ್ಕಾಪುರ್ ಆಶ್ರಮದಿಂದ ಏನಂದ್ರೆ ಬೀದರ್ನ ನೌಬಾದ್ ನರ್ಸರಿ ಆಶ್ರಮ ನಡೀತಾ ಅಂತ ಹೇಳ್ಬೋದು. ಸಾಕಷ್ಟು ಸಿಖ್ ಸಮುದಾಯದ ಧರ್ಮಗುರುಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಆ ಜಾತಿ ಈ ಜಾತಿ ಅಂತೇಳಿ ಈಗ ಸಾಕಷ್ಟು ಕಡೆ ಎಲ್ಲ ಕಡೆ ಗಲಾಟೆ ಜಗಳಗಳು ನಡೆದವ. ಟೋಟಲಿ ನೆಮ್ಮದಿ ಇಲ್ಲ. ಸಾಕಷ್ಟು ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಲ್ಲೇ ದಂಗೆಗಳು ನಡೀತಾವೆ. ಇಂಥ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ನೋಡ್ಬೋದು ನೀವು, ಸಾಕಷ್ಟು ವೆಹಿಕಲ್ಗಳಿವೆ, ಸಾಕಷ್ಟು ತೆರೆದ ವಾಹನದಲ್ಲಿ ಸಾಕಷ್ಟು ಧರ್ಮ ಗುರುಗಳು ಈ ಒಂದು ಭವ್ಯ ಮೆರವಣಿಗೆ ಭವ್ಯ समावेशದಲ್ಲಿ ಭಾಗಿಯಾಗಿದ್ದಾರೆ. आप कैसा लग रहा है गुरुजी का कार्यक्रम, क्या बोलना चाहते हैं? ये एक्चुअली जो महाराज मल्लीनाथ स्वामी जी हैं, हवा मल्लीनाथ जी, इनके अनेक ऐसे कार्यक्रम हुए हैं जिसमें कि भारत को जोड़ने की बात की जाती है। अखंडता में एकता जो भारत की विशेषता है, उसी में अपनी ज़िंदगी को पूरी तरह से न्यौछावर करते हुए आप आवाम की सेवा में, आवाम की खिदमत में, गरीबों की खिदमत में आप लगे हुए हैं। और कहाँ से है गुरुजी? मैं गुलबर्गा से हूँ, गुरमीत सिंह ಸೊ सर। ಇದು ಏನು ಈಗಾಗಲೇ ಗುಲ್ಬರ್ಗ ಇದಾಗ ಸರ್ ಟೋಟಲಿ ಎಲ್ಲ ಕಡೆ ಇವತ್ತು ಆ ಧರ್ಮ ಈ ಧರ್ಮ ಆ ಜಾತಿ ಅಂತೇಳಿ ಜಾತಿಗಳ ಮಧ್ಯೆ ಸಂಘರ್ಷ ನಡೀತಾ ಇದರ ಮಧ್ಯೆ ಹವಾ ಮಲ್ಲಿನಾಥ್ ಮಹಾರಾಜರು ಸರ್ವಧರ್ಮ ಸಮ್ಮೇಳನ ಅಂದ್ರೆ ಎಲ್ಲ ಗುರುಗಳು ಎಲ್ಲ ಧರ್ಮ ಗುರುಗಳನ್ನ ಕರೆಸಿದ್ರೆ ಏನು ಹೇಳ್ಬೇಕು? ಪ್ರಸ್ತುತ ಭಾರತ ದೇಶದಲ್ಲಿ 140 ಕೋಟಿ ಭಾರತೀಯರು ನೆಮ್ಮದಿಯಿಂದ ಏಕತೆಯಿಂದ ಐಕ್ಯತೆಯಿಂದ ಇರಬೇಕಾದ್ರೆ ಹವಾ ಮಲ್ಲಿನಾಥ್ ಮಹಾರಾಜರು ಮಾಡ್ತಾ ಇರುವಂಥ ಈ ಸರ್ವಧರ್ಮ ಸಮ್ಮೇಳನ ರಾಷ್ಟ್ರೀಯ ಏಕತೆ ಐಕ್ಯತೆಯಿಂದ ಮಾತ್ರ ಸಾಧ್ಯ. ಬಂಧುಗಳೇ, ಗುಡಿ ಕಟ್ಟುದಾಯಿತು, ಮಂದಿರ ಮಸ್ಜಿದ ಚರ್ಚ್ಗಳು ಕಟ್ಟುದಾಯಿತು, ಇವತ್ತಿನ ಸ್ಥಿತಿಯಲ್ಲಿ ಒಡೆದು ಹೋದ ಹೃದಯಗಳನ್ನು ಒಂದುಗೂಡಿಸಿ ಭವ್ಯ ಭಾರತ ದೇಶ ಕಟ್ಟಬೇಕಂತ ಸಂಕಲ್ಪ ತೊಟ್ಕೊಂಡಂಥ ಹವಾ ಮಲ್ಲಿನಾಥ್ ಮಹಾರಾಜರು. ಸ್ವಾಮಿ ವಿವೇಕಾನಂದ ಜಯಂತಿ ಅಂದರೆ ಕೇವಲ ಒಬ್ಬರಿಗೆ ಸೀಮಿತ ಮಾಡೋದು ಬೇಡ, ಇದು ಸಂಪೂರ್ಣ ಭಾರತೀಯರು ಕೂಡ್ಕೊಂಡು ಆಚರಣೆ ಮಾಡಬೇಕು. ಇದು ಸರ್ವ ಧರ್ಮದ ಸಮ್ಮೇಳನ ಆಗಬೇಕು. ಅಂದು ಚಿಕಾಗೋದಲ್ಲಾಗಿದೆ, ಇಂದು ಬೀದರ್ನಲ್ಲಾಗಬೇಕಪ್ಪ ಅಂತ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಂಥ ಅದ್ಭುತ ದೇಶಭಕ್ತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ, ಎಲ್ಲ ಧರ್ಮದವರು ಕೂಡ್ಕೊಂಡು ಪೂಜ್ಯರೊಂದಿಗೆ ಹೆಜ್ಜೆ ಹಾಕುತ್ತಾ ಈ ಭಾರತ ದೇಶ ಒಂದು ಹೂವಿನ ಬಗೀಚೆ ಇದೆ. ಇದರಲ್ಲಿ ಎಲ್ಲ ಥರದ ಹೂಗಳು ಇರಬೇಕು, ಎಲ್ಲ ಜಾತಿ ಧರ್ಮದವರಿಗೆ ಒಳಿತಾಗಬೇಕು. ನಾವೆಲ್ಲ ತಾಯಿ ಭಾರತಾಂಬೆಯ 140 ಕೋಟಿ ಮಕ್ಕಳು, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂಬ ಸಂದೇಶ ನೀಡ್ತಾ ಇದ್ದಾರೆ. मैं कलबुर्गी से गुलबर्गा से आया हूँ। हवा मल्लीनाथ महाराज हमारे इस कल्याण कर्नाटक के लिए एक कल्याणकारी पुरुष के तौर पर एक अवतार है। बसवण्णा की इस पुण्य भूमि से विश्व गुरु बसवण्णा, विश्व ज्योति बसवण्णा का जो संदेश है, अगर पूरे विश्व गुरु को विश्व में भारत विश्व गुरु क्यों है, अगर ये देखना है तो बसव कल्याण आइए और उसके बाद मल्लीनाथ महाराज का कार्य देखिए. सभी ಈಗಾಗಲೇ ಧರ್ಮ ಗುರುಗಳ ಆಗಮಿಸಿದಾರ. ಅವ್ರ ಮಾತಂತ ಹೇಳ್ಬೋದು, ಟೋಟಲಿ ಸ್ವಾಮಿ ವಿವೇಕಾನಂದ ಜಯಂತಿ ಉತ್ಸವ ನಿಮಿತ್ತವಾಗಿ ಈಗಾಗಲೇ ಟೋಟಲಿ ಏನದಂದ್ರೆ ಈ ಒಂದು ಏನದ ಧರ್ಮ ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ವಿವಿಧ ರಾಜ್ಯಗಳಿಂದ ವಿವಿಧ ಸಮುದಾಯದ ವಿವಿಧ ಜಾತಿ ಧರ್ಮದ ಗುರುಗಳು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಎಲ್ಲರೂ ಬಾಳಿ ಬದುಕಿದ ಸೂಫಿ ಸಂತರ ನಾಡಿನಲ್ಲಿಂದು ವಿವಿಧ ಧರ್ಮಗುರುಗಳ ಧರ್ಮ ಸಮ್ಮೇಳನ ನಡೀತಾ ಇದೆ. ನೋಡ್ಬೋದು ನೀವು, ಸಾಕಷ್ಟು ವಿವಿಧ ಧರ್ಮದ ಗುರುಗಳು ಈ ಒಂದು ಭವ್ಯವಾದ ಮೆರವಣಿಗೆ ಅಂದರೆ ಮಲ್ಕಾಪುರ್ ಆಶ್ರಮದಿಂದ ಏನಂದ್ರೆ ಬೀದರ್ನ ನೌಬಾದ್ ನರ್ಸರಿ ಆಶ್ರಮ ನಡೀತಾ ಅಂತ ಹೇಳ್ಬೋದು. ಸಾಕಷ್ಟು ಸಿಖ್ ಸಮುದಾಯದ ಧರ್ಮಗುರುಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಆ ಜಾತಿ ಈ ಜಾತಿ ಅಂತೇಳಿ ಈಗ ಸಾಕಷ್ಟು ಕಡೆ ಎಲ್ಲ ಕಡೆ ಗಲಾಟೆ ಜಗಳಗಳು ನಡೆದವ. ಟೋಟಲಿ ನೆಮ್ಮದಿ ಇಲ್ಲ. ಸಾಕಷ್ಟು ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಲ್ಲೇ ದಂಗೆಗಳು ನಡೀತಾವೆ. ಇಂಥ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ನೋಡ್ಬೋದು ನೀವು, ಸಾಕಷ್ಟು ವೆಹಿಕಲ್ಗಳಿವೆ, ಸಾಕಷ್ಟು ತೆರೆದ ವಾಹನದಲ್ಲಿ ಸಾಕಷ್ಟು ಧರ್ಮ ಗುರುಗಳು ಈ ಒಂದು ಭವ್ಯ ಮೆರವಣಿಗೆ ಭವ್ಯ समावेशದಲ್ಲಿ ಭಾಗಿಯಾಗಿದ್ದಾರೆ. आप कैसा लग रहा है गुरुजी का कार्यक्रम, क्या बोलना चाहते हैं? ये एक्चुअली जो महाराज मल्लीनाथ स्वामी जी हैं, हवा मल्लीनाथ जी, इनके अनेक ऐसे कार्यक्रम हुए हैं जिसमें कि भारत को जोड़ने की बात की जाती है।
अखंडता में एकता जो भारत की विशेषता है उसी में अपनी ज़िंदगी को पूरी तरह से न्यौछावर करते हुए आप आवाम की सेवा में, आवाम की खिदमत में, गरीबों की खिदमत में आप लगे हुए हैं। और कहाँ से आए गुरुजी? मैं गुलबर्गा से हूँ, गुरमीत सिंह ಸೊ सर। ಇದು ಏನು ಈಗಾಗಲೇ ಗುಲ್ಬರ್ಗ ಆಗಮಿಸಿ ಸರ್ ಟೋಟಲಿ ಎಲ್ಲ ಕಡೆ ಇವತ್ತು ಆ ಧರ್ಮ ಈ ಧರ್ಮ ಆ ಜಾತಿ ಅಂತೇಳಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ನಡೀತಾ ಇದರ ಮಧ್ಯೆ ಹವ ಮಲ್ಲಿನಾಥ್ ಮಹಾರಾಜರು ಸರ್ವಧರ್ಮ ಸಮ್ಮೇಳನ ಅಂದ್ರೆ ಎಲ್ಲ ಗುರುಗಳು ಎಲ್ಲ ಧರ್ಮ ಗುರುಗಳನ್ನ ಕರೆಸಿದ್ರೆ ಏನು ಹೇಳ್ಬೇಕು? ಪ್ರಸ್ತುತ ಭಾರತ ದೇಶದಲ್ಲಿ 140 ಕೋಟಿ ಭಾರತೀಯರು ನೆಮ್ಮದಿಯಿಂದ ಏಕತೆಯಿಂದ ಐಕ್ಯತೆಯಿಂದ ಇರಬೇಕಾದ್ರೆ ಹವಾ ಮಲ್ಲಿನಾಥ್ ಮಹಾರಾಜರು ಮಾಡ್ತಾ ಇರುವಂಥ ಈ ಸರ್ವಧರ್ಮ ಸಮ್ಮೇಳನ ರಾಷ್ಟ್ರೀಯ ಏಕತೆ ಐಕ್ಯತೆಯಿಂದ ಮಾತ್ರ ಸಾಧ್ಯ ಬಂಧುಗಳೇ. ಗುಡಿ ಕಟ್ಟುದಾಯಿತು, ಮಂದಿರ ಮಸ್ಜಿದ ಚರ್ಚ್ಗಳು ಕಟ್ಟುದಾಯಿತು, ಇವತ್ತಿನ ಸ್ಥಿತಿಯಲ್ಲಿ ಒಡೆದು ಹೋದ ಹೃದಯಗಳನ್ನು ಒಂದುಗೂಡಿಸಿ ಭವ್ಯ ಭಾರತ ದೇಶ ಕಟ್ಟಬೇಕಂತ ಸಂಕಲ್ಪ ತೊಟ್ಕೊಂಡಂಥ ಹವಾ ಮಲ್ಲಿನಾಥ್ ಮಹಾರಾಜರು. ಸ್ವಾಮಿ ವಿವೇಕಾನಂದ ಜಯಂತಿ ಅಂದರೆ ಕೇವಲ ಒಬ್ಬರಿಗೆ ಸೀಮಿತ ಮಾಡೋದು ಬೇಡ, ಇದು ಸಂಪೂರ್ಣ ಭಾರತೀಯರು ಕೂಡ್ಕೊಂಡು ಆಚರಣೆ ಮಾಡಬೇಕು, ಇದು ಸರ್ವ ಧರ್ಮದ ಸಮ್ಮೇಳನ ಆಗಬೇಕು. ಅಂದು ಚಿಕಾಗೋದಲ್ಲಾಗಿದೆ, ಇಂದು ಬೀದರ್ನಲ್ಲಾಗಬೇಕಪ್ಪ ಅಂತ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಂಥ ಅದ್ಭುತ ದೇಶಭಕ್ತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತಾವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಿ, ಎಲ್ಲ ಧರ್ಮದವರು ಕೂಡ್ಕೊಂಡು ಪೂಜ್ಯರೊಂದಿಗೆ ಹೆಜ್ಜೆ ಹಾಕುತ್ತಾ ಈ ಭಾರತ ದೇಶ ಒಂದು ಹೂವಿನ ಬಗೀಚೆ ಇದೆ, ಇದರಲ್ಲಿ ಎಲ್ಲ ಥರದ ಹೂಗಳು ಇರಬೇಕು, ಎಲ್ಲ ಜಾತಿ ಧರ್ಮದವರಿಗೆ ಒಳಿತಾಗಬೇಕು, ನಾವೆಲ್ಲ ತಾಯಿ ಭಾರತಾಂಬೆಯ 140 ಕೋಟಿ ಮಕ್ಕಳು, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂಬ ಸಂದೇಶ ನೀಡ್ತಾ ಇದ್ದಾರೆ. मैं कलबुर्गी से गुलबर्गा से आया हूँ। हवा मल्लीनाथ महाराज हमारे इस कल्याण कर्नाटक के लिए एक कल्याणकारी पुरुष के तौर पर एक अवतार है। बसवण्णा की इस पुण्य भूमि से विश्व गुरु बसवण्णा, विश्व ज्योति बसवण्णा का जो संदेश है, अगर पूरे विश्व गुरु को, विश्व में भारत विश्व गुरु क्यों है, अगर ये देखना है तो बसवा कल्याण आइए और उसके बाद मल्लीनाथ महाराज का कार्य देखिए. सभी ಏನು ಈಗಾಗಲೇ ಧರ್ಮ ಗುರುಗಳ ಆಗಮಿಸಿದಾರ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಸ್ವಾಮಿ ವಿವೇಕಾನಂದ ಜಯಂತಿ ಉತ್ಸವ ನಿಮಿತ್ತವಾಗಿ ಏನು ಈಗಾಗಲೇ ಟೋಟಲಿ ಏನದಂದ್ರೆ ಈ ಒಂದು ಏನದ ಧರ್ಮ ಸಮ್ಮೇಳನ ಹಮ್ಮಿಕೊಂಡಿದ್ದಾರ. ಸಾಕಷ್ಟು ವಿವಿಧ ರಾಜ್ಯಗಳಿಂದ ವಿವಿಧ ಸಮುದಾಯದ ವಿವಿಧ ಜಾತಿ ಧರ್ಮದ ಗುರುಗಳು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಎಲ್ಲರೂ ಬಾಳಿ ಬದುಕಿದ ಸೂಫಿ ಸಂತರ ನಾಡಿನಲ್ಲಿಂದು ವಿವಿಧ ಧರ್ಮಗುರುಗಳ ಧರ್ಮ ಸಮ್ಮೇಳನ ನಡೀತಾ ಇದೆ ನೋಡ್ಬೋದು ನೀವು. ಸಾಕಷ್ಟು ವಿವಿಧ ಧರ್ಮದ ಗುರುಗಳು ಈ ಒಂದು ಭವ್ಯವಾದ ಮೆರವಣಿಗೆ ಅಂದ್ರೆ ಮಲ್ಕಾಪುರ್ ಆಶ್ರಮದಿಂದ ಏನದಂದ್ರೆ ಬೀದರ್ನ ನೌಬಾದ್ ನರ್ಸರಿ ಆಶ್ರಮ ನಡೀತಾ ಅಂತ ಹೇಳ್ಬೋದು. ಸಾಕಷ್ಟು ಸಿಖ್ ಸಮುದಾಯದ ಧರ್ಮಗುರುಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಆ ಜಾತಿ ಈ ಜಾತಿ ಅಂತೇಳಿ ಈಗ ಸಾಕಷ್ಟು ಕಡೆ ಎಲ್ಲ ಕಡೆ ಗಲಾಟೆ ಜಗಳಗಳು ನಡೆದವ. ಟೋಟಲಿ ನೆಮ್ಮದಿ ಇಲ್ಲ. ಸಾಕಷ್ಟು ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಲ್ಲೇ ದಂಗೆಗಳು ನಡೀತಾವೆ. ಇಂಥ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ನೋಡ್ಬೋದು ನೀವು, ಸಾಕಷ್ಟು ವೆಹಿಕಲ್ಗಳಿವೆ, ಸಾಕಷ್ಟು ತೆರೆದ ವಾಹನದಲ್ಲಿ ಸಾಕಷ್ಟು ಧರ್ಮ ಗುರುಗಳು ಈ ಒಂದು ಭವ್ಯ ಮೆರವಣಿಗೆ ಭವ್ಯ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. आप कैसा लग रहा है गुरुजी का कार्यक्रम, क्या बोलना चाहते हैं? ये एक्चुअली जो महाराज मल्लीनाथ स्वामी जी हैं, हवा मल्लीनाथ जी, इनके अनेक ऐसे कार्यक्रम हुए हैं जिसमें कि भारत को जोड़ने की बात की जाती है। अखंडता में एकता जो भारत की विशेषता है उसी में अपनी ज़िंदगी को पूरी तरह से न्यौछावर करते हुए आप आवाम की सेवा में, आवाम की खिदमत में, गरीबों की खिदमत में आप लगे हुए हैं। और कहाँ से आए गुरुजी? मैं गुलबर्गा से हूँ, गुरमीत सिंह ಸೊ सर। ಇದು ಏನು ಈಗಾಗಲೇ ಗುಲ್ಬರ್ಗ ಆಗಮಿಸಿ ಸರ್ ಟೋಟಲಿ ಎಲ್ಲ ಕಡೆ ಇವತ್ತು ಆ ಧರ್ಮ ಈ ಧರ್ಮ ಆ ಜಾತಿ ಅಂತೇಳಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ನಡೀತಾ ಇದರ ಮಧ್ಯೆ ಹವಾ ಮಲ್ಲಿನಾಥ್ ಮಹಾರಾಜರು ಸರ್ವಧರ್ಮ ಸಮ್ಮೇಳನ ಅಂದ್ರೆ ಎಲ್ಲ ಗುರುಗಳು ಎಲ್ಲ ಧರ್ಮ ಗುರುಗಳನ್ನ ಕರೆಸಿದ್ರೆ ಏನು ಹೇಳ್ಬೇಕು? ಪ್ರಸ್ತುತ ಭಾರತ ದೇಶದಲ್ಲಿ 140 ಕೋಟಿ ಭಾರತೀಯರು ನೆಮ್ಮದಿಯಿಂದ ಏಕತೆಯಿಂದ ಐಕ್ಯತೆಯಿಂದ ಇರಬೇಕಾದ್ರೆ ಹವಾ ಮಲ್ಲಿನಾಥ್ ಮಹಾರಾಜರು ಮಾಡ್ತಾ ಇರುವಂಥ ಈ ಸರ್ವಧರ್ಮ ಸಮ್ಮೇಳನ ರಾಷ್ಟ್ರೀಯ ಏಕತೆ ಐಕ್ಯತೆಯಿಂದ ಮಾತ್ರ ಸಾಧ್ಯ ಬಂಧುಗಳೇ. ಗುಡಿ ಕಟ್ಟುದಾಯಿತು, ಮಂದಿರ ಮಸ್ಜಿದ ಚರ್ಚ್ಗಳು ಕಟ್ಟುದಾಯಿತು, ಇವತ್ತಿನ ಸ್ಥಿತಿಯಲ್ಲಿ ಒಡೆದು ಹೋದ ಹೃದಯಗಳನ್ನು ಒಂದುಗೂಡಿಸಿ ಭವ್ಯ ಭಾರತ ದೇಶ ಕಟ್ಟಬೇಕಂತ ಸಂಕಲ್ಪ ತೊಟ್ಕೊಂಡಂಥ ಹವಾ ಮಲ್ಲಿನಾಥ್ ಮಹಾರಾಜರು. ಸ್ವಾಮಿ ವಿವೇಕಾನಂದ ಜಯಂತಿ ಅಂದರೆ ಕೇವಲ ಒಬ್ಬರಿಗೆ ಸೀಮಿತ ಮಾಡೋದು ಬೇಡ, ಇದು ಸಂಪೂರ್ಣ ಭಾರತೀಯರು ಕೂಡ್ಕೊಂಡು ಆಚರಣೆ ಮಾಡಬೇಕು, ಇದು ಸರ್ವ ಧರ್ಮದ ಸಮ್ಮೇಳನ ಆಗಬೇಕು. ಅಂದು ಚಿಕಾಗೋದಲ್ಲಾಗಿದೆ, ಇಂದು ಬೀದರ್ನಲ್ಲಾಗಬೇಕಪ್ಪ ಅಂತ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಜೈ ಭಾರತ್ ಮಾತಾ
ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಂಥ ಅದ್ಭುತ ದೇಶಭಕ್ತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತಾವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಿ, ಎಲ್ಲ ಧರ್ಮದವರು ಕೂಡ್ಕೊಂಡು ಪೂಜ್ಯರೊಂದಿಗೆ ಹೆಜ್ಜೆ ಹಾಕುತ್ತಾ ಈ ಭಾರತ ದೇಶ ಒಂದು ಹೂವಿನ ಬಗೀಚೆ ಇದೆ. ಇದರಲ್ಲಿ ಎಲ್ಲ ಥರದ ಹೂಗಳು ಇರಬೇಕು, ಎಲ್ಲ ಜಾತಿ ಧರ್ಮದವರಿಗೆ ಒಳಿತಾಗಬೇಕು. ನಾವೆಲ್ಲ ತಾಯಿ ಭಾರತಾಂಬೆಯ 140 ಕೋಟಿ ಮಕ್ಕಳು, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂಬ ಸಂದೇಶ ನೀಡ್ತಾ ಇದ್ದಾರೆ. मैं कलबुर्गी से गुलबर्गा से आया हूँ. हवा मल्लीनाथ महाराज हमारे इस कल्याण कर्नाटक के लिए एक कल्याणकारी पुरुष के तौर पर एक अवतार है. बसवण्णा की इस पुण्य भूमि से विश्व गुरु बसवण्णा, विश्व ज्योति बसवण्णा का जो संदेश है, अगर पूरे विश्व में भारत विश्व गुरु क्यों है, अगर ये देखना है तो बसवा कल्याण आइए और उसके बाद मल्लीनाथ महाराज का कार्य देखिए. सभी ಈಗಾಗಲೇ ಧರ್ಮ ಗುರುಗಳು ಆಗಮಿಸಿದಾರ. ಅವ್ರ ಮಾತಂತ ಹೇಳ್ಬೋದು, ಟೋಟಲಿ ಸ್ವಾಮಿ ವಿವೇಕಾನಂದ ಜಯಂತಿ ಉತ್ಸವ ನಿಮಿತ್ತವಾಗಿ ಈಗಾಗಲೇ ಟೋಟಲಿ ಅನ್ನೋದಂದ್ರೆ ಈ ಒಂದು ಏನದ ಧರ್ಮ ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ವಿವಿಧ ರಾಜ್ಯಗಳಿಂದ, ವಿವಿಧ ಸಮುದಾಯದ, ವಿವಿಧ ಜಾತಿ ಧರ್ಮದ ಗುರುಗಳು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.